ನಮಸ್ಕಾರ. ನನ್ನ ಹೆಸರು ಡಾಕ್ಟರ್ ಕಾರ್ತಿಕ್ ಎನ್ ರಾವ್ ಅಂತ. ಶ್ರೀ ಶಂಕರ ಕ್ಯಾನ್ಸರ್ ಹಾಸ್ಪಿಟ್ಲಲ್ಲಿ ಹೆಡ್ ಆ್ಯಂಡ್ ನೆಕ್ ಸರ್ಜಿಕಲ್ ಆಂಕಾಲಜಿ ಕನ್ಸಲ್ಟೆಂಟ್ ಆ್ಯಂಡ್ ಹೆಡ್. ಇವತ್ತು ಥೈರಾಯ್ಡ್ ಮತ್ತು ಪ್ಯಾರಾಥೈರಾಯ್ಡ್ ಬಗ್ಗೆ ಮಾತಾಡೋಣ. ಆಮೇಲಿಂದ ಥೈರಾಯ್ಡ್ ಗಂಟಿನ ಬಗ್ಗೆ ನಾವು ಮಾತಾಡೋಣ. ಸೊ ಕತ್ತಿನ ಮುಂದೆ ಈ ಜಾಗದಲ್ಲಿ ಇರೋವಂಥ ಗ್ರಂಥಿ ಎಂಡೋಕ್ರೈನ್ ಗ್ಲ್ಯಾಂಡ್ ಅಂತ ಕರೀತಾರೆ. ಅದಕ್ಕೆ ಥೈರಾಯ್ಡ್ ಅಂತ ಹೇಳ್ತಾರೆ. ಈ ಥೈರಾಯ್ಡ್ ಹಿಂಭಾಗದಲ್ಲಿ 4 ಕಡಲೆಕಾಯಿ ಬೀಜದ ಸೈಜಿಂದು 4 ಗ್ಲ್ಯಾಂಡ್ ಇರುತ್ತೆ. ಅದಕ್ಕೆ ಪ್ಯಾರಾಥೈರಾಯ್ಡ್ ಗ್ಲ್ಯಾಂಡ್ ಅಂತ ಕರೀತಾರೆ. ಈ ಥೈರಾಯ್ಡ್ ಗ್ಲ್ಯಾಂಡ್ ಮತ್ತು 4 ಪ್ಯಾರಾಥೈರಾಯ್ಡ್ ಗ್ಲ್ಯಾಂಡ್ ಎಲ್ಲ ಮನುಷ್ಯರಲ್ಲೂ ಇರುತ್ತೆ. ಇದು ಜೀವ ಮುಂದೆ ಇದು ಮಾಡೋದಕ್ಕೋಸ್ಕರ ಜೀವನ ಡೇ ಟು ಡೇ ಜೀವನ ಸಾಗಿಸೋದಕ್ಕೆ ಇದು ಅತ್ಯಂತ ಇಂಪಾರ್ಟೆಂಟ್ ಇರುತ್ತೆ. ಥೈರಾಯ್ಡ್ ಗ್ಲ್ಯಾಂಡ್ ಅನ್ನೋದು ಥೈರಾಕ್ಸಿನ್ ಹಾರ್ಮೋನ್ ಅನ್ನೋದನ್ನು ಪ್ರೊಡ್ಯೂಸ್ ಮಾಡುತ್ತೆ. ಅದರಲ್ಲಿ T3 ಮತ್ತು T4 ಅನ್ನೋದನ್ನು ಉತ್ಪತ್ತಿ ಮಾಡುತ್ತೆ. ಈ T3 ಮತ್ತು T4 ಅನ್ನೋದು ನಮ್ಮ ದೇಹದ ಮೆಟಬಾಲಿಸಮ್ ಅಂತ ಏನು ಹೇಳ್ತಾರೆ ಅದನ್ನು ಮೇಂಟೈನ್ ಮಾಡೋದಕ್ಕೆ ಅತ್ಯಂತ ಇಂಪಾರ್ಟೆಂಟ್ ಇರುತ್ತೆ. ಈ ಪ್ಯಾರಾಥೈರಾಯ್ಡ್ ಗ್ಲ್ಯಾಂಡ್, ಈ ಗ್ಲ್ಯಾಂಡ್ಸು ಪ್ಯಾರಾಥಾರ್ಮೋನ್ ಅನ್ನೋದನ್ನು ಸೆಕ್ರೀಟ್ ಮಾಡುತ್ತೆ. ಈ ಪ್ಯಾರಾಥಾರ್ಮೋನ್ ಅನ್ನೋದು ನಮ್ಮ ಮೂಳೆ ಮತ್ತು ಕ್ಯಾಲ್ಶಿಯಂ ಮೇಂಟೈನ್ ಮಾಡೋದಕ್ಕೋಸ್ಕರ ಅದು ತುಂಬ ಹೆಲ್ಪ್ ಮಾಡುತ್ತೆ. ಪ್ಯಾರಾಥಾರ್ಮೋನ್, ವಿಟಮಿನ್ ಡಿ ತುಂಬ ಇಂಪಾರ್ಟೆಂಟ್ ನಮ್ಮ ದೇಹದ ಕ್ಯಾಲ್ಶಿಯಂನ ಮೇಂಟೈನ್ ಮಾಡೋದಕ್ಕೋಸ್ಕರ. ಫಸ್ಟು ಥೈರಾಯ್ಡ್ ಗ್ಲ್ಯಾಂಡ್ ಬಗ್ಗೆ ಮಾತಾಡೋಣ. ಈ ಥೈರಾಯ್ಡ್ ಗ್ಲ್ಯಾಂಡ್ ಅನ್ನೋದು ಯೂಶಲಿ ಎಲ್ಲರಿಗೂ ಇದ್ದೇ ಇರುತ್ತೆ. ಆಮೇಲಿಂದ ಸ್ವಲ್ಪ ಮಟ್ಟಿಗೆ ತುಂಬ ಲೀನ್ ಆಗಿರುವಂಥದ್ದು, ತುಂಬ ಸಣ್ಣಕ್ಕಿರುವಂಥವ್ರು ಕತ್ತನ್ನು ಹಿಂದೆ ಬಗ್ಸಿದ್ರೆ ನುಂಗಿದ್ರೆ ಇಲ್ಲಿ ನಿಮಗೆ ಒಂಥರ ಮೂಮೆಂಟ್ ಕಾಣುತ್ತೆ. ಅದು ಎಲ್ಲರಿಗೂ ಇರುತ್ತೆ, ನಾರ್ಮಲ್ ಆಗಿ ಎಲ್ಲರಿಗೂ ಇರುತ್ತೆ. ಈ ಥರ ಸಣ್ಣಕ್ಕಿರೋರಿಗೆ ಪ್ರೊನೌನ್ಸ್ಡ್ ಆಗಿ ತುಂಬ ಪ್ರಾಮುಖ್ಯತೆಯಿಂದ ಮುಂದೆ ಕಾಣುತ್ತೆ. ಸೊ ಇದಕ್ಕೇನು ಹೆದರೋ ಅಂಥದ್ದು ಏನೂ ಇರಲ್ಲ. ಯೂಶಲಿ ಥೈರಾಯ್ಡ್ ಗ್ಲ್ಯಾಂಡ್ ಅನ್ನೋದು ನಾರ್ಮಲ್ ಆಗಿ ದೊಡ್ಡದಾಗೋ ಸಾಧ್ಯತೆಗಳಿರುತ್ತೆ. ಯಾವಾಗ ಚಿಕ್ಕ ಹುಡುಗರಿಂದ ದೊಡ್ಡವರಾಗ್ಬೇಕಾದ್ರೆ ಆ ಫೇಸ್ ಏನೋ ಟೈಮಲ್ಲಿ, ಆಮೇಲಿಂದ ಲೇಡೀಸಲ್ಲಿ ನಾರ್ಮಲ್ ಪ್ರೆಗ್ನೆಂಟ್ ಆಗೋ ಟೈಮಲ್ಲಿ, ಇದರಲ್ಲಿ ಎಲ್ಲ ಥೈರಾಯ್ಡ್ ಗ್ಲ್ಯಾಂಡಿನ ಸೈಜು ದೊಡ್ಡದಾಗೋ ಸಾಧ್ಯತೆಗಳಿರುತ್ತೆ. ಸೊ ದಿಸ್ ಇಸ್ ಕಾಲ್ಡ್ ಆಸ್, ಇದಕ್ಕೆ ಫಿಸಿಯೋಲಾಜಿಕಲ್ ಥೈರಾಯ್ಡ್ ಎನ್ಲಾರ್ಜ್ಮೆಂಟ್ ಆರ್ ಫಿಸಿಯೋಲಾಜಿಕಲ್ ಗಾಯ್ಟರ್ ಅಂತ ಕರೀತಾರೆ. ಯಾವುದೇ ಥೈರಾಯ್ಡ್ ದೊಡ್ಡದಾಗಿದ್ದರೆ ಅದಕ್ಕೆ ಗಾಯ್ಟರ್ ಅಂತ ಕರೀತಾರೆ. ಸೊ ಇವಾಗ ನಾವು ಯಾವಾಗ ಡಾಕ್ಟರ್ ಹತ್ರ ಹೋಗಬೇಕು? ಸೊ ಇದು ಪೂರ್ತಿ ಯೂನಿಫಾರ್ಮ್ ಆಗಿ, ಅಂದರೆ ಪೂರ್ತಿ ಒಂದೇ ಸಮ ದೊಡ್ಡದಾಗಿದ್ದಾಗ ನಾವು ಯಾವಾಗಲೂ ಹೋಗೋ ನೆಸಸರಿ ಇರಲ್ಲ. ಸೊ ಅವಾಗ ನೀವು ಫಸ್ಟ್ ಹೋಗಬೇಕಾಗಿರೋದು ಯಾವ್ದಾದ್ರು ಎಂಡೋಕ್ರೈನ್ ಡಾಕ್ಟರ್ ಹತ್ರ, ಇಲ್ಲ ಅಂತ ಹೇಳಿದ್ರೆ ಹೆಡ್ ಆ್ಯಂಡ್ ನೆಕ್ ಸರ್ಜನ್ ಹತ್ರ ಹೋದಾಗ ಅವ್ರು ನಿಮ್ದನ್ನು ಕತ್ತಿಂದನ್ನು ಪರೀಕ್ಷೆ ಮಾಡಿ ನೋಡ್ತಾರೆ. ಮುಟ್ಬಿಟ್ಟು ಏನಾದ್ರು ಗಂಟಿದೆಯಾ, ಥೈರಾಯ್ಡು ಪೂರ್ತಿ ಯೂನಿಫಾರ್ಮ್ ಆಗಿ ದೊಡ್ಡದಾಗಿತ್ತು ಅಂದರೆ ಯೂಶಲಿ ಸೋನೋಗ್ರಫಿ ಅಂತ ಮಾಡ್ತಾರೆ. ಅಂದರೆ ಅದು ಹೇಗಿದೆ, ಅದು ಅಲ್ಟ್ರಾಸೌಂಡಲ್ಲಿ ನಿಮಗೆ ಟೆಸ್ಟ್ ಮಾಡಿ ನೋಡ್ತಾರೆ, ಒಳಗಡೆ ಗಂಟು ಏನಾದ್ರು ಇದೆಯಾ ಅಂತ ಹೇಳ್ಬಿಟ್ಟು ನೋಡೋದಕ್ಕೋಸ್ಕರ ಮಾಡ್ತಾರೆ. ಆಗ ಯೂನಿಫಾರ್ಮ್ ಆಗಿ ಎನ್ಲಾರ್ಜ್ ಆಗಿದ್ದು, ಬೇರೆ ಏನು ಅದರದ್ದು ಪ್ರಾಬ್ಲಮ್ಸ್ ಇಲ್ಲ ಅಂತ ಹೇಳಿದ್ರೆ ಸೂಜಿ ಪರೀಕ್ಷೆ ಏನು ನೆಸಸರಿ ಬರಲ್ಲ. ಯಾವಾಗ ನಾವು ಅದ್ರ ಬಗ್ಗೆ ಯೋಚನೆ ಮಾಡಬೇಕು ಅಂದರೆ, ಯಾವುದಾದ್ರು ಒಂದು ಕಡೆ ಗಂಟು ಬಂದು ಆ ಗಂಟು ದೊಡ್ಡದಾಗ್ತಿದ್ರೆ ಅದ್ರ ಜೊತೆಗೆ ನಿಮ್ಗೆ ಏನಾದ್ರು ಸಿಂಪ್ಟಮ್ಸ್, ಈಗ ಥೈರಾಯ್ಡ್ ಸಿಂಪ್ಟಮ್ಸ್ ಅಂದರೆ ಒಂದೇ ಸಮ ಕೂದಲು ಉದುರೋಂಗಾಗೋದು, ಸಡನ್ನಾಗಿ ವೆಯ್ಟ್ ಲಾಸ್ ಆಗೋಂಗಾಗೋದು, ಯಾವಾಗಲೂ ಶೆಕೆ ಅಂತಂಗೆ ಅನ್ಸೋದು, ಆಮೇಲಿಂದ ಏನೇ ತಿಂದರೂ ಇನ್ನೂ ಹಸಿವಿರೋಂಥದ್ದಾಗೋದು, ಸ್ವಲ್ಪ ನೆವೆ ಬಂದಂಗೆ ಆಗೋದು, ಈ ಥರ ಎಲ್ಲ ಇದ್ದಾಗ ಥೈರಾಯ್ಡ್ ಉತ್ಪತ್ತಿ ಜಾಸ್ತಿ ಆಗಿದೆ ಅಂತ ಹೇಳ್ಬೋದು. ಥೈರಾಯ್ಡ್ ಉತ್ಪತ್ತಿ ಕಮ್ಮಿ ಆಯಿತು ಅಂತ ಹೇಳಿದ್ರೆ ವೆಯ್ಟ್ ಗೇನ್ ಆಗೋವಂಥದ್ದಾಗೋದು, ಮೈಯೆಲ್ಲ ನೆವೆ ಅಂತ ಆಗೋದು, ಕೈಯೆಲ್ಲದೂ ಫ್ಲೇಕಿ ಸ್ಕಿನ್ ಅಂತ ಕರೀತಾರೆ, ಒಂಥರ ಬಳಪ ಇದ್ರ ಥರ ಆದಂಗೆ ಆಗೋದು, ಆಮೇಲಿಂದ ಕಾಲು ಪಕ್ಕದಲ್ಲಿ ದಪ್ಪ ಆದಂಗೆ ಆಗೋದು, ಕೂದಲು ಉದುರೋದು, ಆಮೇಲಿಂದ ಸ್ವಲ್ಪ ಚಳಿ ಅನಿಸೋದು, ಇದೆಲ್ಲ ಆಯಿತು ಅಂದರೆ ಥೈರಾಯ್ಡ್ ಉತ್ಪತ್ತಿ ಕಮ್ಮಿ ಇದೆ ಅಂತ. ಸೊ ಈ ಥರ ಇದ್ದು ಕತ್ತಲ್ಲಿ ಗಂಟಿದ್ದಾಗ ಸೊ ಡಾಕ್ಟರ್ ಹತ್ರ ತೋರಿಸಿದ್ರೆ ಅವರು ಫಸ್ಟ್ ನಿಮಗೆ ಥೈರಾಯ್ಡ್ ಪರೀಕ್ಷೆ ಮಾಡಿಸ್ತಾರೆ, ಕೆಲವುದು ಬ್ಲಡ್ ಟೆಸ್ಟ್ಗಳು ಮಾಡಿಸ್ತಾರೆ, ಅದರ ಜೊತೆಗೆ ಕತ್ತಿಂದು ಅಲ್ಟ್ರಾಸೌಂಡ್ ಮಾಡಿಸ್ತಾರೆ. ಆ ಅಲ್ಟ್ರಾಸೌಂಡಲ್ಲಿ ನಮಗೆ ಥೈರಾಯ್ಡ್ ಹೇಗಿದೆ ಅನ್ನೋದು ಗೊತ್ತಾಗುತ್ತೆ. ಆ ಬ್ಲಡ್ ಟೆಸ್ಟಲ್ಲಿ ಥೈರಾಕ್ಸಿನ್ TSH ಅಂತ ಮಾಡಿಸ್ತಾರೆ, ಥೈರೋಟ್ರೋಪಿನ್ ಅಂತ ಕರೀತಾರೆ. ಸೊ ಅದರ ಬೇಸಿಸ್ ಮೇಲೆ ಎಷ್ಟಿದೆ ಅಂತ ಹೇಳ್ಬಿಟ್ಟು ನೋಡ್ತಾರೆ. ಈಗ ಥೈರಾಯ್ಡ್ ಗಂಟಲ್ಲಿ
1 ಸೆಂಟಿಮೀಟರ್ಗೆ ಏನಾದ್ರು ದೊಡ್ಡದಿತ್ತು ಅಂದರೆ ಆವಾಗ ನಾವು ಸೂಜಿ ಪರೀಕ್ಷೆ ಮಾಡಬೇಕಾಗತ್ತೆ. ಸೊ ಸೋನೋಗ್ರಫಿನಲ್ಲೇ ನಮಗೆ ಸುಮಾರು ಇನ್ಫಾರ್ಮೇಷನ್ ಗೊತ್ತಾಗುತ್ತೆ. ಗಂಟು ಎಷ್ಟು ದೊಡ್ಡದಿದೆ, ಎಷ್ಟು ಸೈಜ್ ಇದೆ, ಗಂಟು ಒತ್ತಕ್ಕಾಗತ್ತಾ ಇಲ್ವಾ, ಯಾವ ಸೈಡಲ್ಲಿ ದೊಡ್ಡದಿದೆ, ಗಂಟು ಸುತ್ತ ಏನಾದ್ರು ರಕ್ತದ ಅಂಶ ಜಾಸ್ತಿ ಇದೆಯಾ ಇಲ್ವಾ, ಗಂಟು ಒಳಗಡೆ ಏನಾದ್ರು ಬೆಳ್ಕೊಂಡಿದೆಯಾ ಏನು. ಸೊ ಅದೆಲ್ಲ ಸುಮಾರು ಇನ್ಫಾರ್ಮೇಷನ್ ಸಿಗುತ್ತೆ. ಸುಮಾರು ಒಂದು 10 ಪ್ಯಾರಾಮೀಟರ್ಸ್ ಅಂತ ಕರೀತಾರೆ. ಸೊ ಅದರಲ್ಲಿ ನಮ್ಗೆ ಗೊತ್ತಾಗುತ್ತೆ. ಸೊ ಅದ್ರ ಬೇಸಿಸ್ ಮೇಲೆ ನಾವು ರಿಸ್ಕ್ ಸ್ಟ್ರಾಟಿಫೈ ಮಾಡ್ಬೋದು, ಎಷ್ಟು ಮಟ್ಟಿಗೆ ರಿಸ್ಕ್ ಇದೆ ಅಂತ. ಅದನ್ನು ಡಿಟರ್ಮೈನ್ ಮಾಡಿಬಿಟ್ಟು 1 ಸೆಂಟಿಮೀಟರ್ಗಿನ್ನ ದೊಡ್ಡ ನಾಡ್ಯೂಲ್ ಇತ್ತು ಅಂತ ಹೇಳಿದ್ರೆ, ಗಂಟಿದ್ರೆ, ಅವಾಗ ಮಾತ್ರ ನಾವು ಸೂಜಿ ಪರೀಕ್ಷೆ ಮಾಡಬೇಕಾಗತ್ತೆ. ಆ ಸೂಜಿ ಪರೀಕ್ಷೆ ಅಂತ ಹೇಳಿದ್ರೆ ನಾವು ಚಿಕ್ಕದಾಗಿ ಇಲ್ಲಿ ಇಂಜೆಕ್ಷನ್ ಕೊಟ್ಬಿಟ್ಟು ಸೂಜಿನ ಮಲ್ಟಿಪಲ್ ಟೈಮ್ಸ್ ಒಳಗಡೆ ಪುಷ್ ಮಾಡ್ತೀವಿ. ಇದ್ರ ಮಾಡೋ ಉದ್ದೇಶ ಏನಂತ ಹೇಳಿದ್ರೆ, ಒಳಗಡೆ ಇರೋ ಥೈರಾಯ್ಡ್ ಗಂಟಲ್ಲಿರೋ ಆ ಅಂಶನ ಆ ಸೂಜಿ ಒಳಗಡೆ ಬಂದು ಅದನ್ನು ನಾವು ಮೈಕ್ರೋಸ್ಕೋಪ್ ಒಳಗಡೆ ಇಟ್ಬಿಟ್ಟು ನೋಡ್ತೀವಿ. ಅದರಲ್ಲಿ ಕ್ಯಾನ್ಸರ್ ಕಣಗಳೇನಾದ್ರು ಇದೆಯೋ ಇಲ್ವೋ ಅಂತ ಹೇಳ್ಬಿಟ್ಟು ನೋಡೋದಕ್ಕೋಸ್ಕರ ಚೆಕ್ ಮಾಡ್ತೀವಿ. ಸೊ ಇದರಲ್ಲೂ ಕೂಡ 6 ವಿಧವಾಗಿರುತ್ತೆ. ಡಿವೈಡ್ ಮಾಡ್ಬಿಟ್ಟು ಹೇಳ್ತಾರೆ. ಬೆಥೆಸ್ಡಾ ಅಂತ ಕರೀತಾರೆ. 1 ರಿಂದ 6 ಇರುತ್ತೆ. 1 ಅಂತ ಹೇಳಿದ್ರೆ ಏನು ಇದಿಲ್ಲ, ಇನ್ಕನ್ಕ್ಲೂಸಿವ್ ಅಂತ ಹೇಳ್ತಾರೆ. ಬೆಥೆಸ್ಡಾ 6 ಅಂತ ಹೇಳಿದ್ರೆ ಕ್ಯಾನ್ಸರ್ ಇದೆ ಅಂತ ಹೇಳ್ಬಿಟ್ಟು ಗೊತ್ತಾಗುತ್ತೆ. ನಮ್ಗೆ ಅದರಲ್ಲಿ ವೇರಿಯಸ್ ಗ್ರೇಡ್ಸ್ ಇದ್ರ ಪ್ರಕಾರ ನಮ್ಗೆ ಅದರಲ್ಲಿ ಗೊತ್ತಾಗುತ್ತೆ. ಅದರಲ್ಲಿ ಥೈರಾಯ್ಡಲ್ಲಿ ಕ್ಯಾನ್ಸರ್ ಅಂತ ಹೇಳಿದ್ರೆ ಸುಮಾರು ಒಂದು 10 ರಿಂದ 15 ವಿಧಗಳ ಥರ ಇದೆ ಥೈರಾಯ್ಡಲ್ಲಿ ಕ್ಯಾನ್ಸರ್. ಥೈರಾಯ್ಡ್ ಕ್ಯಾನ್ಸರ್ ಯೂಶಲಿ 95% ಕ್ಯಾನ್ಸರ್ಸ್ ಆದರೂ ಕೂಡ ತುಂಬ ಚೆನ್ನಾಗಿದೆ ಟ್ರೀಟ್ಮೆಂಟ್. ಥೈರಾಯ್ಡ್ ಕ್ಯಾನ್ಸರ್ಸಿಂದ ಸಾವು ತುಂಬ ಅಂದರೆ ತುಂಬ ಕಮ್ಮಿ ಜನಕ್ಕಾಗುತ್ತೆ ಈ 95% ಪೇಷಂಟಲ್ಲಿ. ಇನ್ನು 2 ಥರ ಕ್ಯಾನ್ಸರ್, 2-3 ಥರ ಕ್ಯಾನ್ಸರ್ಸ್ ಇದೆ. ಅದರಲ್ಲಿ ಥೈರಾಯ್ಡ್ ಕ್ಯಾನ್ಸರ್ಸ್ ಒಂಥರ ಅಂತೂ ಅನಪ್ಲಾಸ್ಟಿಕ್ ಅಂತ ಕರೀತಾರೆ. ಅನಪ್ಲಾಸ್ಟಿಕ್ ಥೈರಾಯ್ಡ್ ಕ್ಯಾನ್ಸರ್ ಅದು ದೇಹದಲ್ಲೇ ಒನ್ ಆಫ್ ದಿ ಫಾಸ್ಟೆಸ್ಟ್ ಗ್ರೋಯಿಂಗ್ ಕ್ಯಾನ್ಸರ್ ಅಂತ ಕರೀತಾರೆ. ಗೊತ್ತಾಗಿ ಇದಾಗೋದಕ್ಕೂ ಅಂದರೆ ದೇಹ ಇದಾಗುವಂಥದ್ದಕ್ಕೂ ತುಂಬ ಕಮ್ಮಿ ಟೈಮಲ್ಲಿ ಇರುತ್ತೆ. ಇನ್ನು ಉಳಿದಿದ್ದ ಥರದ ಕ್ಯಾನ್ಸರ್ 95% ಕ್ಯಾನ್ಸರ್ ಏನಿರುತ್ತೋ ಅದಕ್ಕೆ ಪ್ಯಾಪಿಲರಿ ಥೈರಾಯ್ಡ್ ಕ್ಯಾನ್ಸರ್ ಅಂತ ಕರೀತಾರೆ. ಅದಕ್ಕೆ ಟ್ರೀಟ್ಮೆಂಟ್ ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಸೊ ಆ ಥರ ಕ್ಯಾನ್ಸರ್ ಏನಾದ್ರು ಇತ್ತು ಅಂತ ಹೇಳಿದ್ರೆ ನಾವು ಎಷ್ಟು ದೊಡ್ಡ ಕ್ಯಾನ್ಸರ್ ಇದೆ ಅಂತ ಹೇಳ್ಬಿಟ್ಟು ನಾವು ನೋಡಿಕೊಂಡು ಥೈರಾಯ್ಡ್ ಎಷ್ಟು ತೆಗಿಬೇಕು ಅನ್ನೋದನ್ನು ಡಿಸೈಡ್ ಮಾಡ್ತೀವಿ. ಥೈರಾಯ್ಡ್ ಅಂದರೆ ಥೈರಾಯ್ಡ್ ತೆಗೆಯೋದಕ್ಕೆ 2 ವಿಧ ಇದೆ. ಒಂದು ಅರ್ಧ ಥೈರಾಯ್ಡ್ ಅಂಶ, ಹೆಮಿ ಥೈರಾಯ್ಡೆಕ್ಟಮಿ ಅಂತ ಕರೀತಾರೆ. ಇನ್ನೊಂದು ಪೂರ್ತಿ ಥೈರಾಯ್ಡ್ ಅಂಶ, ಸೊ ಅದಕ್ಕೆ ಟೋಟಲ್ ಥೈರಾಯ್ಡೆಕ್ಟಮಿ ಅಂತ ಕರೀತಾರೆ. ಸೊ ಇದು 2 ಥರ ಥೈರಾಯ್ಡೆಕ್ಟಮಿ ಮಾಡಬೇಕಾಗುತ್ತೆ. ಈ ಥೈರಾಯ್ಡೆಕ್ಟಮಿ ಮಾಡ್ಬೇಕಾದ್ರೆ ನಾವು 4 ಪ್ಯಾರಾಥೈರಾಯ್ಡ್ ಗ್ರಂಥಿಗಳನ್ನ ಉಳಿಸ್ತೀವಿ. ಸೊ ಆಪರೇಷನ್ ಆದಮೇಲಿಂದ ಥೈರಾಯ್ಡ್ ಹಿಂದೆಗಡೆ ಒಂದು ನರ ಬರುತ್ತೆ. ಮಾತಾಡೋದಕ್ಕೆ ನಮ್ಮದು ಸ್ವರಿಯಂತ್ರ ಮೂವ್ಮೆಂಟ್ ಮಾಡೋದಕ್ಕೋಸ್ಕರ ಅದನ್ನು ನರ ಇರುತ್ತೆ. ರೆಕರೆಂಟ್ ಲೆರಿಂಜಲ್ ನರ್ವ್ ಅಂತ ಇರುತ್ತೆ. ಪ್ಯಾರಾಥೈರಾಯ್ಡ್ ಗ್ಲ್ಯಾಂಡ್ 4 ಮತ್ತು ರೆಕರೆಂಟ್ ಲೆರಿಂಜಲ್ ನರ್ವ್ 2. ಸೊ ಇದಿಷ್ಟು ನಾವು ಪ್ರಿಸರ್ವ್ ಮಾಡಬೇಕಾಗುತ್ತೆ. ಸೊ ನಿಮಗೆ ಸರ್ಜರಿ ಆದಮೇಲಿಂದ ಇದರದೇ ಮೇಜರ್ ರಿಸ್ಕ್ ಇರುತ್ತೆ. ಸೊ ಥೈರಾಯ್ಡ್ ಆದಮೇಲಿಂದ ಒಂದು ವಾಯ್ಸಲ್ಲಿ ಸ್ವಲ್ಪ ಚೇಂಜಸ್ ಆಗೋ ಸಾಧ್ಯತೆಗಳಿರುತ್ತೆ. ಯೂಶಲಿ ಥೈರಾಯ್ಡ್ ಸರ್ಜರಿನಲ್ಲಿ ನರ ಡ್ಯಾಮೇಜ್ ಆಗೋದು ತುಂಬ ಅಂದರೆ ತುಂಬ ಕಮ್ಮಿ ಪರ್ಸೆಂಟಲ್ಲಿ, 3 ರಿಂದ 5% ಅಂತ ಹೇಳ್ತೀವಿ. ಸೊ 3 ರಿಂದ 5%ಅಲ್ಲಿ ನರದೊಳಗೆ ಹೋಗಿತ್ತು ಅಂದರೆ ಮಾತ್ರ ನಾವು ನರ ತೆಗಿಬೇಕಾಗತ್ತೆ. ಇಲ್ಲ ಅಂತ ಹೇಳಿದ್ರು ನರ ಉಳಿಸಿ ಸರ್ಜರಿ ಮಾಡಿದ್ರೆ ಯೂಶಲಿ ಆ ಥರ ಏನು ಇಶ್ಯೂಸ್ ಇರಲ್ಲ. ಪ್ಯಾರಾಥೈರಾಯ್ಡ್ ಗ್ಲ್ಯಾಂಡ್ ಸೇವ್ ಅಕಸ್ಮಾತ್ ಮಾಡೋಕ್ಕಾಗಲಿಲ್ಲ ಅಂತ ಹೇಳಿದ್ರೆ ಪೇಷಂಟ್ಗೆ ಕ್ಯಾಲ್ಶಿಯಂ ಕಮ್ಮಿ ಆಗೋ ಸಾಧ್ಯತೆಗಳಿರುತ್ತೆ. ಇದ್ರ ಜೊತೆಗೆ ನಾವು ನೆಕ್ ಡಿಸೆಕ್ಷನ್ ಅಂತ ಮಾಡ್ತೀವಿ. ಸೆಂಟ್ರಲ್ ಕಂಪಾರ್ಟ್ಮೆಂಟ್ ಥೈರಾಯ್ಡ್ ಹಿಂದೆಗಡೆ ಇರೋ ಗ್ರಂಥಿಗಳನ್ನ ತೆಗಿಬೇಕಾಗತ್ತೆ. ಲಿಂಫ್ ನೋಡ್ ಅಂತ ಕರೀತಾರೆ, ಅದನ್ನು ತೆಗಿಬೇಕಾಗತ್ತೆ. ಅದರ ಪಕ್ಕದಲ್ಲಿ ಲ್ಯಾಟ್ರಲ್ ಕಂಪಾರ್ಟ್ಮೆಂಟ್ ಅಂತ ಕರೀತಾರೆ. ಸೊ ಇಲ್ಲಿ ನಿಮ್ಮ ಮೀನ್ ಕಂಡ ಇದು ಮಸಲ್ ಇರೋದು ಸ್ಟರ್ನೋಕ್ಲಿಡೋಮ್ಯಾಸ್ಟಾಯ್ಡ್ ಅಂತ ಕರೀತಾರೆ. ಅದ್ರ ಹಿಂಭಾಗದಲ್ಲಿ ಗಂಟುಗಳಿರುತ್ತೆ. ಸೊ ಅದನ್ನೆಲ್ಲದನ್ನು ತೆಗಿಬೇಕಾಗುತ್ತೆ. ಇದು ಯೂಶಲಿ ಥೈರಾಯ್ಡ್ ಸರ್ಜರಿ ಆಗುತ್ತೆ. ಥೈರಾಯ್ಡ್ ಸರ್ಜರಿ ಯೂಶಲಿ ಒಂದು ಚಿಕ್ಕ ಸ್ಕಾರ್ ಇರುತ್ತೆ ಇಲ್ಲಿ ಕತ್ತಲ್ಲಿ ಇದ್ರದ್ದು. ಸೊ ಅದು ನೆಕ್ಕಿಂದು ಕ್ರೀಸ್ ಅಂದರೆ ಕತ್ತನ್ನು ಬಗ್ಸಿ ನೋಡಿದಾಗ ಇಲ್ಲಿ ನಿಮ್ಮ ಮಾರ್ಕ್ ಇದ್ದಾಗ ಅದೇ ಮಾರ್ಕಲ್ಲೇ ತೊಗೊಂಡು ಆಪ್ರೇಷನ್ ಮಾಡ್ಬೋದು. ಸೊ ಸುಮಾರು ದಿನ ಆದಮೇಲಿಂದ ಮಾರ್ಕ್ ಕಾಣೋದು ಇಲ್ಲ, ಚೆನ್ನಾಗಿ ಬ್ಲೆಂಡ್ ಆಗುತ್ತೆ ಥೈರಾಯ್ಡ್ ಕ್ಯಾನ್ಸರಲ್ಲಿ. ಸೊ ಥೈರಾಯ್ಡ್ ಕ್ಯಾನ್ಸರ್ಗೆ ಟ್ರೀಟ್ಮೆಂಟ್ ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಥೈರಾಯ್ಡ್ ಕ್ಯಾನ್ಸರ್ ಆದಮೇಲಿಂದ ಥೈರಾಯ್ಡ್ದು ಸ್ಟೇಜಿಂಗ್ ನೋಡಬೇಕಾಗತ್ತೆ. ಒಂದು ಒಳ್ಳೆ ಇದು ಅಂಶ ಏನಂದರೆ ಥೈರಾಯ್ಡ್ ಕ್ಯಾನ್ಸರ್ದು ಎಷ್ಟೇ ದೊಡ್ಡದಿದ್ರು ಥೈರಾಯ್ಡ್ ಕ್ಯಾನ್ಸರ್ ಕತ್ತಿನ ಗಂಟೆಗೆ ಹರಡಿದ್ರು 55ಕ್ಕಿಂತ ಕಮ್ಮಿ ಇತ್ತು ಅಂದರೆ ಅದು ಬೇರೆ ಕಡೆ ಎಲ್ಲೂ ಹರಡಿಲ್ಲ ಅಂತ ಹೇಳಿದ್ರೆ ಥೈರಾಯ್ಡ್ ಕ್ಯಾನ್ಸರ್ ಸ್ಟೇಜ್ 1 ಇರುತ್ತೆ. ನಿಮ್ಮದು 55 ವರ್ಷದ ಮೇಲಾಗಿ ಬೇರೆ ಕಡೆ ಹರಡಿತ್ತು ಅಂದರೆ ಮಾತ್ರ ದೊಡ್ಡ ಸ್ಟೇಜ್ ಆಗುತ್ತೆ. ಸೊ 4ನೇ ಸ್ಟೇಜು ಎಲ್ಲ ಆಯಿತು ಅಂದರೆ ಥೈರಾಯ್ಡ್ ಕ್ಯಾನ್ಸರ್ ಆಗೋ ಸಾಧ್ಯತೆಗಳು ತುಂಬ ಅಂದರೆ ತುಂಬ ಕಮ್ಮಿ ಇರುತ್ತೆ. ಸೊ ಯೂಶಲಿ ಮೆಜಾರಿಟಿ ಆಫ್ ದ ಟೈಮ್ಸ್ ಥೈರಾಯ್ಡ್ ಕ್ಯಾನ್ಸರ್ ಅರ್ಲಿ ಸ್ಟೇಜಲ್ಲೇ ಇರುತ್ತೆ. ಇವನ್ ಥೈರಾಯ್ಡ್ ದೊಡ್ಡದಿದ್ರೂ ಕೂಡ, ಇವನ್ ನಿಮಗೆ 20 ಸೆಂಟಿಮೀಟರ್ ದೊಡ್ಡ ಥೈರಾಯ್ಡ್ ಇದ್ದು
ಅದರಲ್ಲಿ ವಯಸ್ಸು 55 ವರ್ಷ ಇದ್ದು ಕತ್ತಲ್ಲಿ ಬೇರೆ ಎಲ್ಲೂ ಗಂಟಿಲ್ಲ ಅಂದರೆ ಅದು ಸ್ಟಿಲ್ ಸ್ಟೇಜ್ 1 ಆಗೇ ಇರುತ್ತೆ. ಸೊ ಥೈರಾಯ್ಡ್ ಕ್ಯಾನ್ಸರ್ಗೆ ತುಂಬ ಅಂದರೆ ತುಂಬ ಟ್ರೀಟ್ಮೆಂಟ್ ಚೆನ್ನಾಗಿದೆ. ಸೊ ಇವಾಗ ನಾವು ಯಾವ ಥರದ್ದು ಕತ್ತಿನ ಗಂಟಿಗೆ ನಾವು ಇವ್ಯಾಲ್ಯೂಯೇಟ್ ಮಾಡಬೇಕು, ಯಾವಾಗ ಡಾಕ್ಟರ್ ಹತ್ರ ಹೋಗಬೇಕು ಅಂದರೆ ಕೆಲವೊಂದು ಡೇಂಜರ್ ಸೈನ್ಸ್ ಅನ್ನೋದನ್ನು ನಾನು ಹೇಳ್ಕೊಡ್ತೀನಿ. ಸೊ ಒಂದು, ನುಂಗಕ್ಕಾಗದೇ ಇರೋದು, ಕತ್ತಲ್ಲಿ ಗಂಟಾಗಿ ನುಂಗಿದ್ರೆ ಚುಚ್ಚಿದಂಗೆ ಆಗೋದು, ನುಂಗದಾದ್ಮೇಲಿಂದ ನೋವು ಬಂದಂಗೆ ಆಗೋದು, ಇದಕ್ಕೆ ಡಿಸ್ಫೇಜಿಯಾ ಮತ್ತು ಒಡೈನೋಫೇಜಿಯಾ ಅಂತ ಕರೀತಾರೆ. ಇನ್ನೊಂದು, ಉಸಿರಾಡೋ ನಾಳ ಮುಂದೆಗಡೆ ಇರುತ್ತೆ, ಥೈರಾಯ್ಡ್ ಹಿಂದೆಗಡೆನೆ ಉಸಿರಾಡೋ ನಾಳ ಇರುತ್ತೆ, ಅದರೊಳಗೆ ಹೋಯ್ತು ಅಂತ ಹೇಳಿದ್ರೆ ಉಸಿರಾಡೋದಕ್ಕೆ ತೊಂದರೆ ಆಗ್ಬೋದು, ಇಲ್ಲಾಂದರೆ ಉಸಿರಾಡ್ಬೇಕಾದ್ರೆ ಕಫದಲ್ಲಿ ರಕ್ತ ಇರ್ಬೋದು, ಇಲ್ಲಾಂದರೆ ವಾಯ್ಸ್ ಚೇಂಜ್ ಆಗ್ಬೋದು. ಆಮೇಲಿಂದ ಇನ್ನೊಂದು, ಕತ್ತಲ್ಲಿ ಗಡ್ಡೆ ದೊಡ್ಡದಾಗಿರೋದು, ಅದರ ಪಕ್ಕದಲ್ಲಿ ಇನ್ನೊಂದು ಗಡ್ಡೆ ಆದಂಗೆ ಆಗೋದು. ಸೊ ಈ ಥರ ಇತ್ತು ಅಂತ ಹೇಳಿದ್ರೆ ಇದು ಡೇಂಜರ್ ಸೈನ್ಸ್ ಅಂತ ಕರೀತಾರೆ. ಈ ಥರ ಇದ್ದಾಗ ಇಮ್ಮಿಡಿಯೇಟ್ ಆಗಿ ಡಾಕ್ಟರ್ ಹತ್ರ ಹೋಗ್ಬಿಟ್ಟು ತೋರಿಸ್ಬೇಕಾಗತ್ತೆ. ಸೊ ಥೈರಾಯ್ಡ್ ಕ್ಯಾನ್ಸರ್ ಟ್ರೀಟ್ಮೆಂಟ್ ಕೊಟ್ಟಾದ್ಮೇಲಿಂದ ಯೂಶಲಿ ನಾವು ರೇಡಿಯೋ ಅಯೋಡಿನ್ ಟ್ರೀಟ್ಮೆಂಟ್ ಅಂತ ಕೊಡ್ತೀವಿ. ರಿಸ್ಕ್ ಸ್ಟ್ರಾಟಿಫಿಕೇಶನ್ ಅಂತ ಮಾಡ್ತೀವಿ. ಥೈರಾಯ್ಡ್ ಕ್ಯಾನ್ಸರ್ ಆದಮೇಲಿಂದ ಪೇಷಂಟ್ದು ಪ್ರೊಫೈಲ್ ನೋಡಿಕೊಂಡು ಥೈರಾಯ್ಡ್ ಎಷ್ಟು ಮಟ್ಟಿಗೆ ದೊಡ್ಡದಾಗಿದೆ, ನರದಲ್ಲಿ ಹರಡಿದೆಯಾ ಇಲ್ವಾ, ಆಮೇಲೆ ರಕ್ತನಾಳದೊಳಗೆ ಹೋಗಿದೆಯಾ ಇಲ್ವಾ, ಗಡ್ಡೆನಲ್ಲಿ ಎಷ್ಟಿದೆ, ಅಗ್ರೆಸಿವ್ನೆಸ್ ಎಷ್ಟಿದೆ, ಕೆಲವು ಮ್ಯೂಟೇಷನ್ಸ್ ಇದೆಯಾ ಇಲ್ವಾ ಅನ್ನೋದನ್ನೆಲ್ಲ ಟೆಸ್ಟ್ ಮಾಡಿ ನೋಡ್ತೀವಿ. ಅದನ್ನು ನೋಡಿಕೊಂಡು ನಾವು ಲೋ, ಇಂಟರ್ಮೀಡಿಯೇಟ್ ಆ್ಯಂಡ್ ಹೈ ರಿಸ್ಕ್ ಅಂತ ಹೇಳ್ಬಿಟ್ಟು ಡಿಸ್ಕ್ರೈಬ್ ಮಾಡ್ತೀವಿ. ಯೂಶಲಿ ಲೋ ಗ್ರೇಡ್ ಇತ್ತು ಅಂತ ಹೇಳಿದ್ರೆ ಸರ್ಜರಿನಲ್ಲೇ ಟ್ರೀಟ್ಮೆಂಟ್ ಮುಕ್ತಾಯ ಆಗುತ್ತೆ. ಇಂಟರ್ಮೀಡಿಯೇಟ್ ಮತ್ತು ಹೈ ರಿಸ್ಕ್ ಅಂತ ಇತ್ತು ಅಂದಾಗ ನಾವು ರೇಡಿಯೋ ಅಯೋಡಿನ್ ಥೆರಪಿ ಕೊಡಬೇಕಾಗತ್ತೆ. ಸೊ ಈ ರೇಡಿಯೋ ಅಯೋಡಿನ್ ಥೆರಪಿ ಅಂದರೆ, ರೇಡಿಯೋ ಅಯೋಡಿನ್ ಅನ್ನೋದು ಒಂದು ನ್ಯೂಕ್ಲಿಯೋಟೈಡ್, ಅದರಿಂದ ಕೆಲವುದು ರೇಡಿಯೇಷನ್ ಇದು ಬರುತ್ತೆ. ಸೊ ಅಯೋಡಿನ್ 131, 122, 123, 125, ಸೊ ಇದರಲ್ಲಿ ಬೇರೆ ಬೇರೆ ಟೈಪ್ಸ್ ಬರುತ್ತೆ. ಸೊ ಆ ರೇಡಿಯೋ ಅಯೋಡಿನ್ ಅನ್ನೋ ಮಾತ್ರೆ ಕೊಟ್ಟಾಗ ಅದು ಥೈರಾಯ್ಡ್ ಯಾವುದು ಉಳಿದಿರುತ್ತೋ ಅದರಲ್ಲಿ ಅಕ್ಯುಮುಲೇಟ್ ಆಗಿಬಿಟ್ಟು ಅಲ್ಲಿಂದ ರೇಡಿಯೇಷನ್ ಕಿರಣಗಳು ಬರುತ್ತೆ. ಸೊ ಅದು ಉಳಿದಿರೋ ಥೈರಾಯ್ಡ್ ಗ್ಲ್ಯಾಂಡ್ ಮತ್ತು ಕ್ಯಾನ್ಸರ್ ಯಾವುದು ಕಣ್ಣಿಗೆ ಕಾಣದೇ ಇರೋದಿರುತ್ತೋ ಅದನ್ನು ಬರ್ನ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಸೊ ಆ ರೇಡಿಯೋ ಅಯೋಡಿನ್ ಟ್ರೀಟ್ಮೆಂಟ್ ಆದಮೇಲಿಂದ 6 ತಿಂಗಳಿಗೆ ನಾವು ಥೈರೋಗ್ಲೋಬುಲಿನ್ ಮತ್ತು TSH ಅನ್ನೋದು ಬ್ಲಡ್ ಟೆಸ್ಟ್ ಮಾಡ್ತೀವಿ. ಅದಾದ್ಮೇಲಿಂದ ನಾವು ರೇಡಿಯೋ ಅಯೋಡಿನ್ ಆದ್ಮೇಲಿಂದ ನಾವು ಥೈರಾಯ್ಡ್ ರೀಪ್ಲೇಸ್ಮೆಂಟ್ ಅಂತ ಸ್ಟಾರ್ಟ್ ಮಾಡ್ತೀವಿ. ಅಂದರೆ ಥೈರಾಯ್ಡ್ ತೆಗೆದಾದ್ಮೇಲಿಂದ ಥೈರಾಯ್ಡ್ ಏನು ಉತ್ಪತ್ತಿ ಮಾಡ್ತಾ ಇತ್ತೋ ನಾನು ಹೇಳಿದ್ನಲ್ಲ, T3 ಅನ್ನೋ T4 ಅನ್ನೋದು, ಸೊ ಅದನ್ನು ಥೈರಾಕ್ಸಿನ್ ಅಂತ ಒಂದು ಮಾತ್ರೆ ಬರುತ್ತೆ, ಅದನ್ನು ನಾವು ಎಕ್ಸೋಜಿನಸ್ಲಿ ಅಂದರೆ ಬಾಯಿ ಮೂಲಕ ನಾವು ಕೊಡ್ತೀವಿ. ಸೊ ಬೆಳಗ್ಗೆ ಹೊತ್ತು ಖಾಲಿ ಹೊಟ್ಟೆನಲ್ಲಿ ಒಂದು ಮಾತ್ರೆ ಲೈಫ್ ಲಾಂಗ್ ಅದನ್ನು ತಗೋಬೇಕಾಗುತ್ತೆ. ಯೂಶಲಿ 6 ತಿಂಗಳಿಗೆ ನಾವು ಥೈರೋಗ್ಲೋಬುಲಿನ್ ಮತ್ತು TSH ಟೆಸ್ಟ್ ಮಾಡಿ ನೋಡ್ತೀವಿ. ಅದು ಮೇಲ್ಗಡೆ ಏನು ಅನ್ನೋದು ಅದರದ್ದು ವೇರಿಯಸ್ ನೋಡಿಕೊಂಡು 4 ಕ್ಯಾಟಗರಿಯಾಗಿ ಡಿವೈಡ್ ಮಾಡ್ತೀವಿ. ಎಕ್ಸಲೆಂಟ್ ರೆಸ್ಪಾನ್ಸ್, ಇಂಟರ್ಮೀಡಿಯೇಟ್, ಬಯೋಕೆಮಿಕಲ್ ಇನ್ಕಂಪ್ಲೀಟ್ ರೆಸ್ಪಾನ್ಸ್ ಅಂತ ಹೇಳ್ಬಿಟ್ಟು ನಾವು ಸ್ಟ್ರಕ್ಚರಲ್ ರೆಸಿಡ್ಯೂವಲ್ ಅಂತ ಹೇಳ್ಬಿಟ್ಟು 4 ಪೋರ್ಷನ್ ಆಗಿ ನಾವು ಡಿವೈಡ್ ಮಾಡ್ತೀವಿ. ಸೊ ಅದ್ರ ಬೇಸಿಸ್ ಮೇಲೆ ನಾವು ಫರ್ದರ್ ಟ್ರೀಟ್ಮೆಂಟ್ ಪ್ಲಾನ್ ಮಾಡ್ತೀವಿ. ಯೂಶಲಿ ಎಕ್ಸ್ಪರ್ಟ್ ಸೆಂಟರ್ಸಲ್ಲಿದ್ದಾಗ, ಹೈ ವಾಲ್ಯೂಮ್ ಸೆಂಟರ್ಸಲ್ಲಿದ್ದಾಗ ಸರಿ ಹೋಗೋ ಸಾಧ್ಯತೆಗಳು ಸುಮಾರು ಜಾಸ್ತಿ ಇರುತ್ತೆ. ಸೊ ಥೈರಾಯ್ಡ್ ಅನ್ನೋದು ಅನ್ಫಾರ್ಚುನೇಟ್ಲಿ ಎಲ್ಲ ಕಡೆ ಇವಾಗ ಮಾಡೋದ್ರಿಂದ ಸುಮಾರು ಜನ ಥೈರಾಯ್ಡ್ ಮಾಡ್ಲಿಕ್ಕೆ ಅಟೆಂಪ್ಟ್ ಮಾಡ್ತಾರೆ. ಬಟ್ ಅನ್ಫಾರ್ಚುನೇಟ್ಲಿ ಥೈರಾಯ್ಡ್ ಕ್ಯಾನ್ಸರ್ ಈಸ್ ಅ ವೆರಿ ಟ್ರೀಟಬಲ್ ಕ್ಯಾನ್ಸರ್. ಇದಕ್ಕೆ ಚೆನ್ನಾಗಿ ಆಪರೇಷನ್ ಫಸ್ಟ್ ಟೈಮೇ ಚೆನ್ನಾಗಿ ಮಾಡ್ತು ಅಂತ ಹೇಳಿದ್ರೆ ಸರಿ ಹೋಗೋ ಸಾಧ್ಯತೆಗಳು ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಇದರಿಂದ ಜೀವ ಅಪಾಯ ಆಗೋದಕ್ಕೆ ತುಂಬ ಅಂದರೆ ತುಂಬ ಕಮ್ಮಿ ಇದೆ. ಸೊ ವಾಟ್ ಐ ವುಡ್ ಅಡ್ವೈಸ್ ಎಲ್ಲ ವೀಕ್ಷಕರಿಗೂ, ಈ ಥರ ಏನಾದ್ರು ನಿಮ್ಮಲ್ಲಿ ಸೈನ್ಸ್ ಗಂಟು ಆ ಥರ ಏನಾದ್ರು ಇತ್ತು ಅಂದರೆ ಶಂಕರ ಕ್ಯಾನ್ಸರ್ ಹಾಸ್ಪಿಟ್ಲಿಗೆ ಬರ್ಬೋದು. ನಮ್ಮಲ್ಲಿ ಕ್ಯಾನ್ಸರ್ ಎಕ್ಸ್ಪರ್ಟ್ಸ್ ಇದ್ದಾರೆ, ಹೆಡ್ ಆ್ಯಂಡ್ ನೆಕ್ ಕ್ಯಾನ್ಸರ್ಸ್, ಎಂಡೋಕ್ರೈನ್ ಎಕ್ಸ್ಪರ್ಟ್ಸ್ ಇದ್ದಾರೆ. ಸೊ ಅವ್ರು ಇದನ್ನು ನೋಡ್ಬಿಟ್ಟು ನಿಮ್ಮ ಮುಂದಿಂದ ಏನು ಮಾಡ್ಬೋದು ಅಂತ ಹೇಳ್ಬೋದು. ಏನು ಹೆದರುವಂಥದ್ದು ಬೇಡ. ಈ ಥರ ಥೈರಾಯ್ಡ್ ಕ್ಯಾನ್ಸರ್ ಇತ್ತು ಅಂತ ಹೇಳಿದ್ರೆ ತುಂಬ ಚೆನ್ನಾಗಿರುತ್ತೆ ಟ್ರೀಟ್ಮೆಂಟು. ಥ್ಯಾಂಕ್ ಯು.